ಓಕೆ, ಎಷ್ಟು ರೂಮ್ ಇದೆ ಅಮ್ಮ ಟೋಟಲ್? ಟೋಟಲ್ ನಮ್ಗೆ ಮೇಲ್ಗಡೆ ಇಲ್ಲಿ 3 ಇಲ್ಲಿ 4 ಇದೆ. ಆಮೇಲೆ ಮೇಲ್ಗಡೆ 2 ರೂಮ್ ಇದೆ. ನೋಡಿ, ಇದು ದೊಡ್ಡ ಮಗಳು ನಂದು ಸೌಮ್ಯ ಅಂತ. ಆಮೇಲೆ ಸೌಂದರ್ಯ 3ನೇ ಮಗಳು. ಇದು ಸೌಹಾರ್ದ 4ನೇ ಮಗಳು. ಜಯರಾಮ್ ಲಾಸ್ಟು 5ನೇ ಮಗ. ಇದೇನಾ ನಿಮ್ಮ ಅಮ್ಮನ ಮನೆ? ಓಕೆ. ಮತ್ತೆ ನಮ್ಮ ಮಾವನವರು ಕೂಡ ಆನೆ ಮಾವುತ. 30 ರೂಪಾಯಲ್ಲಿ ದುಡ್ದು ಈ ಮಕ್ಕಳನ್ನು ಸಾಕಿದ್ದೇನೆ. ಇದು ಸೌಮ್ಯ, ಸೌಜನ್ಯ, ಸೌಂದರ್ಯ. ಇದೆಲ್ಲ ಹೋರಾಟಕ್ಕೆ ಎಲ್ಲರೂ ಮಾಡಿಟ್ಟ ಕೊಂಡು ಹೋಗಿದ್ದ ಇದು. ಓಕೆ. ಮರು ತನಿಖೆ ಆಗಲಿ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ. ಇದು ಸುಪ್ರೀಂ ಕೋರ್ಟ್ಗೆ ಹಾಕ್ಬೇಕಂತ ಈಗ ನಿರ್ಧಾರದಲ್ಲಿ ಇದ್ದೇವೆ. ಕ್ಲೋಸ್ ಮಾಡಿಲ್ಲ, ಅದು ಕ್ಲೋಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಗೆ 1.5 ತಿಂಗಳಾಯ್ತು. ಮಗಳ ಕೊರಗಿನಲ್ಲಿ ಇವತ್ತು ಪ್ರಾಣ ಬಿಟ್ಟಿದ್ದಾರೆ. ಮಾತ್ರ ಅಷ್ಟು ದೊಡ್ಡ ಕಾಣ್ತದೆ ಹೊರತು ಏನೂ ಮನೆಯಲ್ಲಾಗಿಲ್ಲ. ಇವಾಗ ಒಂದು 25 ಲಕ್ಷ ಸಾಲ ಇದೆ. ಹೌದೌದು, ಜಾಸ್ತಿ ಇಲ್ಲ, 50 ಲಕ್ಷನೇ ಇರ್ಬೋದು. ಏನೇನು ಇದು ಮಾಡ್ತಾ ಇದ್ದಾರಲ್ಲ, ನೋಡ್ಲಿ ಮನೆಯೊಳಗೆ ಏನೇನೆಲ್ಲ ಸೌಜನ್ಯ ಪರವಾಗಿ ಹಣ ಮಾಡಿ ಒಳಗೆ ಮಾಡಿ ಇಟ್ಟಿದ್ದೇನೆ ಅಂತ ನೋಡ್ಬೋದು. ಅದಕ್ಕೆ ಏನೂ ತೊಂದರೆ ಇಲ್ಲ. ಬನ್ನಿ, ನಿಮ್ಮ ಮನೆ ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತ ತೋರಿಸಿ. ಯಾಕಂದ್ರೆ ಇದು ಮೊದಲಲ್ಲ, ಎಷ್ಟೋ ಜನ ಬಂದು ಈ ಮನೆಯನ್ನು ತೋರಿಸಿದ್ದಾರೆ, ನೋಡ್ಲಿ. ಆಮೇಲೆ ಒಳಗೆ ಏನಿದೆ ಅದನ್ನು ನೋಡ್ಬೇಕು. ಯಾಕಂದ್ರೆ ದೊಡ್ಡ ಮನೆಯ ಒಳಗೆ ಇರ್ಬೋದು ಅನ್ನುವಂಥ ವೀಕ್ಷಕರು ತಿಳಿಸ್ತಾರೆ. ಹೌದು, ದೊಡ್ಡ ಮನೆ ಇದೆ ಸೌಜನ್ಯದು, ಅವ್ರಿಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು ವೀಕ್ಷಕರು. ಖಂಡಿತ ನಾನು 13 ವರ್ಷದಿಂದ ತುಂಬ ಕಷ್ಟದಲ್ಲಿ ಈ ಮನೆ ಕಟ್ಟಿದ್ದೇನೆ. ಅದರಲ್ಲೂ ಕೂಡ ಎಷ್ಟೋ ಲಕ್ಷಾಂತರ ರೂಪಾಯಿ ಸಾಲ ಇವತ್ತಿಗೂ ಕೂಡ ಇದೆ. ಮನೆಯೊಳಗಡೆ ಏನು ವಸ್ತು ಅಂದರೆ ಯಾವುದು ಹೊಸದು ನಾವು ತಗೊಂಡಿಲ್ಲ. ಏನಿದ್ರೂ ಕೂಡ ಹಳೆದೇ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೇನೆ. ಅದನ್ನು ನೋಡಿ ಬನ್ನಿ. ಎಷ್ಟು ಪ್ರದೇಶ ಇದು ಮನೆ? ನಮ್ದು ಇದು ಮನೆ ಮಾತ್ರನೇ. ಮನೆ ಅಂದರೆ 1,500 ಇದು ಸ್ಕ್ವೇರ್ ಫೀಟ್ ಅಷ್ಟೇ. 1,500 ಸ್ಕ್ವೇರ್ ಫೀಟ್ ಅಂದ್ರೆ ಅಂದಾಜು ವೆಚ್ಚ ಈ ಮನೆಗೆ ಅದು ಗೊತ್ತಿಲ್ಲ ಸರ್. ಯಾಕಂದ್ರೆ ನಾವು ಅದಕ್ಕೆ ಲೆಕ್ಕ ಇರಲಿಲ್ಲ. ಸೊ ಹಣ ಆಗುವಾಗ ಸ್ವಲ್ಪ ಕೆಲಸ ಮಾಡಿದ್ದೇವೆ. 7 ವರ್ಷ ತೆಕೊಂಡಿದ್ವಿ ನೋಡಿ. ಆಮೇಲೆ ಒಮ್ಮೆಲೇನೆ ಸಾಲ ಮಾಡಿದ್ದೇವೆ. ಅಂದ್ರೆ ಬಹಳ ಜನ ಯೂಟ್ಯೂಬರ್ಸ್ ಹೇಳಿದ್ದಾರೆ, ಸೌಜನ್ಯಳ ನ್ಯಾಯ ಹೋರಾಟಕ್ಕಾಗಿ ಅವಳ ಅಕೌಂಟ್ ನಂಬರ್ ಸ್ಪ್ರೆಡ್ ಮಾಡಿ ಆಕೆ ಅಕೌಂಟ್ ನಂಬರಿಗೆ ಬಂದಂತ ಹಣದಲ್ಲಿ ಮನೆ ಕಟ್ಟಿದ್ದು. ಯಾಕೆಂದ್ರೆ ನಾನು ಸೌಜನ್ಯನ ಅಕೌಂಟ್ ನಂಬರ್ ಕೂಡ ಕೊಟ್ಟಿದ್ದೇನೆ ನೋಡಿ. ಸೌಜನ್ಯನ ಅಕೌಂಟ್ ನಂಬರಲ್ಲಿ ಎಷ್ಟು ಹಣ ಇದೆಯಾ ಅಂತ ನಾನು ಅವರಿಗೆ ಅದನ್ನು ಕೂಡ ಕೊಟ್ಟಿದ್ದೇನೆ. ಮನೆಯ ಒಂದು ಏನು ಸಾಲ ಎಲ್ಲ ಮಾಡಿದೆವು ಅದನ್ನು ಕೂಡ ಡೀಟೇಲ್ಸ್ ಕೊಟ್ಟಿದ್ದೇನೆ. ಹಾಗಾದ್ರೆ ಅಷ್ಟು ಟ್ರಾನ್ಸ್ಪರೆಂಟ್ ಇದ್ದೀರಾ? ಎಲ್ಲ ನಾನು ಅವ್ರಿಗೆ ಕಲಿಸಿದ್ದೇನೆ. ಯಾವ ಒಬ್ಬ ಕೇಳಿದ್ದಾನೆ ಅವನಿಗೆಲ್ಲ ಕಲಿಸಿದ್ದೇನೆ. ಬೇಕಾದ್ರೆ ನೀನು ಕೂಡ ನಮ್ಮ ಸಾಲವನ್ನು ತೀರಿಸು, ಇಷ್ಟು ಸಾಲ ಇದೆ, ನಿನಗೆ ಮನೆ ಬೇಕಿದ್ದಲ್ವ, ನಾನು ಸೌಜನ್ಯ ಪರವಾಗಿ ಹೋರಾಟ ಮಾಡಿ ಹಣ ಮಾಡಿದೆ ಹೇಳ್ದಿಯಲ್ಲ, ನೋಡಿ ಇಷ್ಟು ಸಾಲ ಇದೆ, ನೀಗೆ ಯಾವುದೊಂದು ನಮ್ಮ ಮೇಲೆ ಒಂದು ಕನಿಕರ ಇದ್ದರೆ ನೀನು ಕಟ್ಟು ಅಂತ ಅವನಿಗೆ ಕಲಿಸಿದ್ದೇನೆ ನಾನು. ನಿಮ್ಮ ಯಜಮಾನ್ರಿ ಓಕೆ. 1.5 ತಿಂಗಳಾಯ್ತು. ಮಗಳ ಕೊರಗಿನಲ್ಲಿ ಇವತ್ತು ಪ್ರಾಣ ಬಿಟ್ಟಿದ್ದಾರೆ. ಸೌಜನ್ಯ ನನ್ನ ಮಗಳಿಗೆ ನ್ಯಾಯ ಸಿಗಲಿಲ್ಲ. ಅವತ್ತಿಂದ ಮೂಲೆ ಹಿಡಿದ್ರು. ಹೌದು, ನಾನು ಮಗಳನ್ನು ಡಾಕ್ಟ್ರು ಮಾಡಿ ಕಲಿಸ್ಬೇಕಂತ ತುಂಬಾನೇ ನಾನು ಅಂದರೆ ಮಕ್ಕಳು ಯಾವ ರೀತಿ ಕಲಿತಾರೆ ಆ ರೀತಿ ಹಣದ ಬಲದಿಂದ ಅಂತಲ್ಲ, ನಾನೊಂದು ಇಷ್ಟು ದುಡ್ದು ನಿಮ್ಮನ್ನು ಕಲಿಸ್ತೇನೆ, ನಿಮ್ಮ ಕಾಲು ಕೈಯಲ್ಲಿ ನೀವು ನಿಲ್ಲಬೇಕು ಅನ್ನುವಂಥ ಮಕ್ಕಳಿಗೆ ಕೂಡ ಯಾರ ಮಾತು ಕೂಡ ಮಕ್ಕಳು ಕೇಳ್ತಿಲ್ಲ. ತಂದೆ ತಾಯಿ ಅಂದರೆ ತುಂಬಾ ಅವರಿಗೆ ದೇವ್ರ ಥರ ನೋಡ್ಕೊಂಡಿದ್ರು. ಮಕ್ಕಳನ್ನು ಕಲಿಸ್ಬೇಕು, ಅವರ ಕಾಲಲ್ಲಿ ನಿಲ್ಲಿಸ್ಬೇಕಂತ ಅವರಿಗೆ ಸ್ವಲ್ಪ ಇತ್ತು. ಇವತ್ತು ಜೀವಂತ ಇದ್ದರೆ ಎಷ್ಟು ಜನ ಬರ್ಬೋದು ತುಂಬಾ ಸಂತೋಷ ಪಡ್ತಿದ್ರು. ಇವತ್ತು ಅವರು ದೇವರ ಕಡೆಗೆ ಹೋಗಿದ್ದಾರೆ. ಅಪ್ಪ ಮಗಳ ಜೊತೆ ಸೇರಿ ಆದರೂ ಒಂದು ನ್ಯಾಯ ಸಿಗುವಂತೆ ಮಾಡಬೇಕು ಅಂತ ನಾನು ಅವ್ರ ಹತ್ರನೇ ಬೇಡ್ತಾ ಇದ್ದೇನೆ. ನೀವೇ ಅಪ್ಪ ಮಗಳು ಸೇರಿ ಇವತ್ತು ನ್ಯಾಯ ಸಿಗಬೇಕಾದ್ರೆ ನಿಮ್ಮಿಂದಲೆಲ್ಲ ಇವತ್ತು ಜನ ಸೇರಬೇಕಿದ್ರೆ ಖಂಡಿತ ಅವರೇ. ಹೌದು, ಅವರು ಹೋರಾಟದಲ್ಲಿ ನಿಮ್ಮ ಜೊತೆ ಎಲ್ಲ ಬರೋರ? ಖಂಡಿತ ಅವರ ಮುಖಾಂತರನೇ ಎಲ್ಲ ಇದರಲ್ಲಿ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ. ಅವರೇ ಕೇಸ್ಗಳನ್ನು ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಈ ರೀತಿ ಆಗಿದೆ, ಇಂಥವರೇ ಮಾಡಿದ್ದಾರೆ, ಇಂಥ ಜಾಗದಲ್ಲಿ ಆಗಿದೆ ಅನ್ನುವಂಥದ್ದು ಅವರೇ ಕೊಟ್ಟಿದ್ದಾರೆ ಕಂಪ್ಲೇಂಟ್. ನೀವು ಆ ಜಾಗಕ್ಕೆಲ್ಲ ಹೋಗಿದ್ರಿ, ನೋಡಿದ್ರಿ, ಎಲ್ಲ ಮಾಡಿದ್ರಿ? ನಾನು ನೋಡಿಲ್ಲಮ್ಮ. ನೀವಿದ್ದು ಇವತ್ತರೆಗೂ ಹೋಗಿಲ್ಲ? ಏನು ಗೊತ್ತಾ, ನಾವು ಇಲ್ಲಿಂದ ಹೋಗುವಲ್ಲಿ ಆ ಜಾಗ ಕಾಣುತ್ತೆ ಅಲ್ಲಿ. ಓಕೆ. ಏನು ಅಲ್ಲಿ ತನಕನೇ ಹೋಗ್ಬೇಕಂತಿಲ್ಲ, ರೋಡ್ ಪಕ್ಕನೇ ಹೋಗುವಾಗ ರಾಜ ರಸ್ತೆ ಅಲ್ಲಿ ಹೋಗುವಲ್ಲೇ ಆ ಜಾಗ ಅಲ್ಲಿ ಕಾಣುತ್ತೆ ಕೆಳಗೆ. ಇದು ಹಾಲು. ಇದು ಹಾಲು ನೋಡಿ. ಇದೆಲ್ಲ ನಮ್ಮ ಹಳೆ ಮನೆಯಲ್ಲಿ ಇದ್ದದ್ದೇ ಎಲ್ಲ, ಹೊಸತದ್ದು ಏನೂ ತೆಕೊಂಡಿಲ್ಲ. ಚೇರ್ ಎಲ್ಲ ಹಳೆ ಮನೆ ಇದ್ದದ್ದು ಇದು.
ಮತ್ತೆ ಮೇಲ್ಗಡೆ ನೋಡ್ಬೋದು ಬನ್ನಿ ಹೇಗೆ ಯಾವ ರೀತಿ ಇದೆಯೇ ಅಂತ. ಇಲ್ಲಿ ಕೆಲವೊಂದು ಪ್ರಶಸ್ತಿ ಸನ್ಮಾನಗಳೆಲ್ಲ ನೋಡ್ತೀವಲ್ಲ, ನೀವೆಲ್ಲ ಹೋರಾಟದಲ್ಲಿ ಭಾಗವಹಿಸಿದಾಗ? ಹೌದು, ಇದೆಲ್ಲ ಹೋರಾಟದಲ್ಲಿ ನಮಗೆ ಸಿಕ್ಕಿದ್ದು. ಇದು ಮಗಳಿಗೆ ಸಿಕ್ಕಿದ್ದು ನೋಡಿ. ಇದು ಸೌಜನ್ಯ ಎಲ್ಲ ತುಂಬಾ ಉಂಟು ನೋಡಿ. ಅಲ್ಲಿ ಸೌಜನ್ಯದ ಕೊಟ್ಟಿರುತ್ತಾರೆ ನೋಡಿ. ಅದು ಕೂಡ ಪೊಲೀಸ್ನವರು ಫೋಟೋ ಕೊಟ್ಟಿದ್ದು. ಅದು ಅವರು ಇಲ್ಲಿ ನಮ್ಮ ಗ್ರೋಣಿಕೆರೆ ಅವರು ಮಾಡಿ ಕೊಟ್ಟದ ಫೋಟೋ. ಆಮೇಲೆ ಮೇಲ್ಗಡೆ ಕೂಡ ಇದೆ ಫೋಟೋಗಳು. ಎಷ್ಟು ರೂಮ್ ಇದೆ ಅಮ್ಮ ಟೋಟಲ್? ನಮ್ಗೆ ಮೇಲ್ಗಡೆ ಇಲ್ಲಿ 3 ರೂಮ್, ಇಲ್ಲಿ 4 ಇದೆ. ಆಮೇಲೆ ಮೇಲ್ಗಡೆ 2 ರೂಮ್ ಇದೆ. ಬೇಕಲ್ಲ, ಮನೆ ತುಂಬಾ ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಇದ್ದಾರೆ, ಮದ್ವೆ ಎಲ್ಲ ಆಗಿದೆ. ಎಲ್ಲ ರೂಮಲ್ಲೂ ಕೂಡ ಮುಚ್ಚಗಲು ಇಲ್ಲ. ನಮ್ಮ ರೂಮಲ್ಲಿ ನೆಲದಲ್ಲಿ ಮಾಡ್ತಾ ಇದ್ದೀವಿ ನಾವು. ಮನೆ ಮಾತ್ರ ಕಟ್ಟಿದ್ದೀರಾ? ಮಾತ್ರ ಅಷ್ಟು ದೊಡ್ಡ ಕಾಣ್ತದೆ ಹೊರತು ಏನು ಮನೆಯಲ್ಲಾಗಿಲ್ಲ. ಮನೆ ಕಟ್ಟಿದ್ರು ಯಾವುದೇ ರೀತಿಯಾದಂತ ಇಂಟೀರಿಯರ್ ವರ್ಕ್ ಏನು ಮಾಡಿಲ್ಲ ನೀವು? ಮನೆ ಮಾತ್ರ ದೊಡ್ಡದಾಗಿದೆ ಅಷ್ಟೇ, ಸಾಲ ಸೂಲ ಏನೋ ಮಾಡಿ ಕಟ್ಟಿದ್ದಾರೆ. ಖಂಡಿತ. ಇಲ್ಲಿ ಕೆಲವೊಂದು ಫೋಟೋಸ್ ನೋಡ್ತೀವಿ. ಓ ಸೌಜನ್ಯ, ಅದು ಇದ್ಯಾರು? ಇದು ನನ್ನ ಮೊಮ್ಮಕ್ಕಳು, ದೊಡ್ಡ ಮಗಳ ಮಗಳು. ಓಕೆ. ಇದು ಸೌಜನ್ಯ. ಮತ್ತೆ ಇದೆಲ್ಲ ದೊಡ್ಡ ಮಗಳಿನಂದು. ಆಮೇಲೆ ಇದು ಚಿಕ್ಕ ಮಗಳು. ಅವಳು ಚಿಕ್ಕ ಮಗಿದು ಅಲ್ಲಿ ಉಂಟು ನೋಡಿ. ಇದು ನಾವು ಎಲ್ಲ ಎಲ್ಲಿಗೆಲ್ಲ ಹೋಗ್ತಿದ್ದೀವಿ ಅದೆಲ್ಲ ಕೊಟ್ಟಿರುವಂಥದ್ದು ಇದು ನಮಗೆ. ಓಕೆ, ಅಂದರೆ ನಿಮ್ಮ ಹೋರಾಟಕ್ಕೆಲ್ಲ ಹೋಗ್ತಾ ಇರ್ತೀರಲ್ಲ, ಬೇರೆ ಜಿಲ್ಲೆಗೂ ಹೋಗ್ತಾ ಇರ್ತೀರಾ? ಓಕೆ. ಫಸ್ಟು ನೀವು ಮೀಡಿಯಾದಲ್ಲಿ ಮಾತಾಡಿದ್ದು ಎಲ್ಲಿ? TV 9ಗಿಂತ ಮುಂಚೆ ಪತ್ರಿಕೆಯವರು ಬಂದರು ಇದೆಲ್ಲ, ಅಂದರೆ ಅವಾಗ ನೋವಿತ್ತು ನಿಮಗೆ? ಒಂದು 5-6 ದಿನದ ಸಂದರ್ಭದಲ್ಲಿ ಮೀಟಿಂಗಲ್ಲಿ ಮಾತಾಡಿದ್ದೇನೆ. ಆನಂತರ ಮನೆಗೆ ಈ ರೀತಿ ನಿಮಗೆ ಯೂಟ್ಯೂಬರ್ಸ್ಗಳು ಅವಾಗ ಇಷ್ಟು ಅಂತ ಇರಲಿಲ್ಲ. ಪ್ರೆಸ್ಸಿನವರು ಅಂದರೆ ಪೇಪರ್ನವರು ಬರ್ತಾಯಿದ್ರು. ಅವರ ಜೊತೆನೇ ಮಾತಾಡಿ ಇವತ್ತು ಈ ಮಟ್ಟಕ್ಕೆ ನಾನು ಬೆಳೆದಿದ್ದೇನೆ. ಅಂದರೆ ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ ಅಂತ ನಾನು ಹೆಮ್ಮೆ ಪಡ್ತಿಲ್ಲ. ಅಂದರೆ ನನಗೆ ಮಗಳ ನ್ಯಾಯ ಬೇಕು ಅಷ್ಟೇ. ನ್ಯಾಯ ಕೇಳ್ತಿದ್ದೇನೆ ಹೊರತು ಬೇರೆ ಏನು ಕೇಳ್ತಿಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ. ಓಕೆ. ನೀವು ಸ್ಟೇಷನ್ಗೆಲ್ಲ ತಿರುಗಾಡಿದ್ದೀರಾ? ಸಾಕ್ಷಿ ಎಲ್ಲ ಸ್ಟೇಷನ್ಗೆ ಹೋಗಿದ್ದೇನೆ. ಆಮೇಲೆ ಮುಖ್ಯಮಂತ್ರಿಯವರ ಬಳಿಗೆ ಹೋಗಿದ್ದೇನೆ. ಇಲ್ಲಿ ತನಕ ಹೋಗಿ ಬಂದಿದ್ದೇವೆ ನಾವು ನ್ಯಾಯಕ್ಕೋಸ್ಕರ, ಮಗಳಿಗೋಸ್ಕರ. ಎಲ್ಲಿ ಹೋದರೂ ಕೂಡ ನಮಗೆ ಯಾವ ರಾಜಕೀಯದೇ ಆಗಲಿ, ಯಾವ ಸ್ವಾಮೀಜಿಗಳ ಹತ್ರ ಆಗಲಿ ನ್ಯಾಯ ಸಿಗಲಿ ಇವತ್ತಿನವರೆಗೂ. ಆದರೆ ನಾವು ಇವತ್ತು ಏನಂದರೆ ಭಗವಂತ ಇದ್ದಾನೆ, ಒಂದು ದಿವಸ ಆದರೂ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾನು ಭರವಸೆಯಲ್ಲಿದ್ದೇನೆ. ಅಲ್ಲ, ಸೌಜನ್ಯ ಕೇಸು ಕ್ಲೋಸ್ ಆಯ್ತು ಅಂತ ಹೇಳ್ತಾ ಇದ್ದಾರಲ್ಲ, ಕ್ಲೋಸ್ ಆಯ್ತಾ? ಇಲ್ಲ, ಕ್ಲೋಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕ್ಲೋಸ್ ಆಗದಿದ್ರೆ ಆದರೆ ಇವತ್ತು ಸೌಜನ್ಯಂದು ಕೇಸ್ ಇವತ್ತು ಈ ಮಟ್ಟಕ್ಕೆ ತಲುಪುತ್ತಿಲ್ಲ. ಅಂದರೆ ರೀಓಪನಿಂಗಿಗೆ ಏನಾದ್ರು ಕ್ಲೋಸೇ ಆಗಿಲ್ಲ. ಏನು ನಿರ್ಧಾರ ಏನಾಗಿದೆ? ನಾವು ಸುಪ್ರೀಂ ಕೋರ್ಟಿಗೆ ಹಾಕಬೇಕಂತ ಈಗ ನಿರ್ಧಾರದಲ್ಲಿ ಇದ್ದೇವೆ. ಕ್ಲೋಸ್ ಮಾಡಿಲ್ಲ. ಅದು ಕ್ಲೋಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಮಗೆ ನ್ಯಾಯ ಬೇಕು. ನಾವು ಈಗ ಧರ್ಮದ ಹೋರಾಟದಲ್ಲಿದ್ದೇವೆ, ಯಾರಿಗೂ ಅನ್ಯಾಯ ಮಾಡ್ತಿಲ್ಲ. ಉಳಿಬೇಕಷ್ಟೇ ನಮ್ಮದು ಹೋರಾಟ. ಅದಕ್ಕೋಸ್ಕರ ಎಲ್ಲ ಕಡೆ ರಾಜಕೀಯದವ್ರ ಹತ್ರ ಕೂಡ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ, ನ್ಯಾಯ ಕೊಡಿಸಿ ನನಗೆ ಅಂತ. ಅದು ಕೂಡ ಯಾರು ಕೂಡ ನಮ್ಮ ಇದಕ್ಕೆ ಸ್ಪಂದಿಸಿಲ್ಲ ಈ ಕಡೆ. ಓಕೆ. ಎಲ್ಲ ಐಟಮ್ ನೋಡಿ, ಅಲ್ಲಿ ಸೌಜನ್ಯದ್ದು ಪ್ರಾಡಕ್ಟದ್ದೆಲ್ಲ. ಏನು ಸೌಜನ್ಯ ಪ್ರಾಡಕ್ಟ್ ಅಮ್ಮ? ಇದೆಲ್ಲ ಹೋರಾಟಕ್ಕೆ ಎಲ್ಲರೂ ಮಾಡಿಟ್ಟ ಹಿಡ್ಕೊಂಡು ಹೋಗಿದ್ದ ಇದು. ಓಕೆ. ಮರು ತನಿಖೆ ಆಗಲಿ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ. ಇದು ಓಕೆ. ಈ ರೀತಿ ಎಲ್ಲ ಬ್ಯಾನರ್ ಪೋಸ್ಟರ್ ಎಲ್ಲ ಮಾಡಿ ನಿಮ್ಮ ಜನ ಇದಕ್ಕೆ ಬರ್ತಾ ಇದ್ರು ಇಟ್ಕೊಂಡು. ಆ ಕಡೆ ಪಾದಯಾತ್ರೆ ಆಗಿ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಬರ್ತಾ ಇದ್ರು. ಓಕೆ. ಈ ಮನೆ ಕಟ್ಟಡ ನೀವು ಸುಸ್ತಾಗಿ ಹೋಗಿದ್ದೀರಾ. ನಾನೆಂತ ನೋಡಿದ್ರೆ ನಾನೇ ಹೇಳ್ತಾ ಇದ್ದೀನಿ, ಸುಸ್ತಾಗಿ ಹೋಗಿದ್ದೀರಾ. ಎಷ್ಟು ಇವಾಗ ಒಂದು 25 ಲಕ್ಷ ಸಾಲ ಇದೆ. ಹೌದೌದು, ಜಾಸ್ತಿ 50 ಲಕ್ಷನೇ ಇರ್ಬೋದು. 50 ಲಕ್ಷನೇ ಇರ್ಬೋದು. ಯಾಕಂದರೆ ಮನೆಗೆ ಸಾಲ ಮಾಡಿ ಕೂಡ ಅವರಿಗೆ ತುಂಬಾ ನೋವಾಗ್ತಿತ್ತು. ನಾನು ಸಾಲ ಯಾವಾಗ ಕಟ್ತೇನೆ ಅನ್ನುವಂಥದ್ದು ಈ ರೀತಿ ನಮಗೆಲ್ಲ ಮಾತುಕುಲ ಕೇಳಿ ಬರ್ತದೆ. ಅದನ್ನು ಕೂಡ ನಮ್ಮ ಯಜಮಾನರ ಮನಸ್ಸಿಗೆ ಒಂದು ಕೇಳಿ ಕುಗ್ಗಿ ಆ ನೋವನ್ನು ಅವರ ಮನಸ್ಸಲ್ಲಿ ಇಟ್ಟುಕೊಂಡು ಇವತ್ತು ಪ್ರಾಣಕ್ಕೆ ಕಾರಣ ಆಗಿದೆ. ಓ ಮೈ ಗಾಡ್. ಬನ್ನಿ. ಇದು ಸೌಮ್ಯ, ಸೌಜನ್ಯ, ಸೌಂದರ್ಯ. ಆಮೇಲೆ ಸಣ್ಣ ಅವಳದು ಪಟ ಇಲ್ಲ.
ಮಗಂದು ತೋರ್ದು ಅಂದ್ರೆ ಅವಾಗೊಂದು ಫೋಟೋ ನೀವು ತಗ್ಸಿಡ್ತಾ ಇದ್ರಿ. ಅಂದರೆ ನಾನು ಮಕ್ಕಳಿಗೆ ನಾನು ಅಂದರೆ ನಾನು ತಾಯಿ ಮನೆಗೆ ಕೆಲಸಕ್ಕೆ ಹೋಗಿ 30 ರೂಪಾಯಿಯಲ್ಲಿ ದುಡಿದು ಮಕ್ಕಳನ್ನು ಈ ರೀತಿ ಸಾಕಿದ್ದೇನೆ. ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಮಕ್ಕಳ ಬಟ್ಟೆ ಎಲ್ಲ ಸಾಯಂಕಾಲ ಒಗೆದು ಮಕ್ಕಳಿಗೆ ಹೊತ್ತೊತ್ತಿಗೆ ಕೊಟ್ಟು ಅದರಲ್ಲಿ 8:30 ಗಂಟೆಗೆ ತಾಯಿ ಮನೆಗೆ ಕೆಲಸಕ್ಕೆ ಹೋಗಬೇಕು. ಆ ಕೆಲಸ ಮಾಡಿ ಅಂದರೆ ನಾನು ಬೆಳಿಗ್ಗೆ ಕೂಡ 5 ಗಂಟೆಗೆ ಎದ್ದೇಳಿ ಮಕ್ಕಳ ಕೆಲಸ ಮಾಡಿ ನನ್ನ ಮಕ್ಕಳು ಅಂದರೆ ಏನು ಗೊತ್ತಾ 1 ವರ್ಷ 1.5 ವರ್ಷ ಡಿಫ್ರೆಂಟ್ ಅಷ್ಟೇ. ನನ್ನ ಮಕ್ಕಳು ಅಷ್ಟು ಚಿಕ್ಕ ಮಕ್ಕಳನ್ನು ಬಿಟ್ಟು ನಾನು ನಮ್ಮ ಅತ್ತೆ ಮಾವರ ಏನವರು ಬೈಗುಳ ಉಂಟು ಅದನ್ನು ಕೇಳಿಕೊಂಡು ಇವತ್ತು ಈ ಮಕ್ಕಳನ್ನು ನಾನು ಈ ಮಟ್ಟಿಗೆ ನಾನು ತಂದಿದ್ದೇನೆ. ಅವರದ್ದು ವರ್ಷ ಅಂದರೆ ನನಗೆ ಹೆಣ್ಮಕ್ಳನ್ನು ತುಂಬಾ ಪ್ರೀತಿ. ವರ್ಷ ನಾನು ನಾನು ಎಷ್ಟು ದುಡಿತಿದ್ದೇನೋ ಆ ದುಡ್ಡಲ್ಲಿ ಈ ಮಕ್ಕಳ ಬರ್ತಡೇಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೇನೆ. ಇದು ಬರ್ತ್ಡೇಯ ಫೋಟೋಗಳಿದು. ಓ, ಬರ್ತಡೇ ದಿನ ತೆಗ್ಸಂತ ಫೋಟೋಗಳು. ಓಕೆ. ದುಡ್ಡಿಗೆ ಬಿಡತನ ಇರ್ಬೋದು, ಅದು ಪ್ರೀತಿಗೆ ಬಿಡತನ ಇರ್ಲಿಲ್ಲ. ಖಂಡಿತ ಇಲ್ಲ. ಇದ್ದಿದ್ರಲ್ಲೇ ಖುಷಿಯಿಂದ ಜೀವನ ಸಾಗಿಸ್ತಾ ಇದ್ದ ಸಂಸಾರ ನಿಮ್ದು. ಕೂಡ ನಮ್ಗೆ ಬೇಡ್ತಿರ್ಲಿಲ್ಲ ಇವತ್ತಿನವರೆಗೂ. ನಮ್ಮ ಕೈಯಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಅದೇ 30 ರೂಪಾಯಲ್ಲಿ ದುಡ್ದು ಈ ಮಕ್ಕಳನ್ನು ಸಾಕಿದ್ದೇನೆ. ಅಂದರೆ ಯಜಮಾನ್ರಿಗೆ ಕೂಡ ಅಷ್ಟೊಂದು ಕೆಲಸ ಅವತ್ತು ಇರಲಿಲ್ಲ. ಅಂದರೆ ನೇತ್ರಾವತಿ ನದಿಗೆ ಹೋಗಿ ಅಲ್ಲೊಂದಷ್ಟು ವಾಹನಗಳನ್ನು ತೊಳೆದು ಅದರ ಬಂದ ದುಡ್ಡಲ್ಲಿ ಜೀವನ ಸಾಕ್ತಾ ಇದ್ದೀವಿ. ಮತ್ತು ನಮ್ಮ ಮಾವನವರು ಕೂಡ ಆನೆ ಮಾವುತ, ಅವ್ರಿಗೆ ಅವರ ಕೆಲಸಕ್ಕೆ ಅವ್ರದ್ದು ದುಡ್ಡು, ನಮ್ಮ ದುಡ್ಡು ನಮಗೆ ಖರ್ಚಿಗೆ ನಾನು ನನ್ನ ಮಕ್ಕಳಿಗೋಸ್ಕರ ಮಾತ್ರ ಖರ್ಚು ಮಾಡ್ತಾ ಇದ್ದೆ. ಮಕ್ಕಳು ಚೆನ್ನಾಗಿರಬೇಕು, ಎಲ್ಲ ಮಕ್ಕಳನ್ನು ನೋಡುವಾಗ ನನ್ನ ಮಕ್ಕಳಿಗೆ ಚೆನ್ನಾಗಿದ್ದಾರೆ, ಅವಾಗಿಂತ ಬಟ್ಟೆ ಇದೆ ಅನ್ನುವಂಥದ್ದು ಪ್ರತಿಯೊಂದು ತಾಯಿಗೂ ಸಹಜವಾಗಿ ಅದು ಅನ್ಸುತ್ತೆ. ಮಕ್ಕಳಿಗೆ ಕೂಡ ಆ ರೀತಿ ಅನ್ಬಾರ್ದು ಅನ್ನುವಂಥದ್ದು. ಆ ರೀತಿಯಲ್ಲಿ ನಾನು ಜೀವನ ಸಾಕ್ತಾ ಇದ್ದೇನೆ. ನೋಡಿ ನಮ್ಮದು ಫ್ಯಾಮಿಲಿ ಬಟ್ಟೆ ಇದು. ಯಾರ್ಯಾರು ಬನ್ನಿ ಇಲ್ಲಿ. ಓಕೆ. ನೋಡಿ ಇದು ದೊಡ್ಡ ಮಗಳು ನಂದು ಸೌಮ್ಯ ಅಂತ. ಆಮೇಲೆ ಸೌಂದರ್ಯ 3ನೇ ಮಗಳು. ಇದು ಸೌಹಾರ್ದ 4ನೇ ಮಗಳು. ಜಯರಾಮ್ ಲಾಸ್ಟು 5ನೇ ಮಗ. ಆಮೇಲೆ ಇದು ನನ್ನ ಮೊಮ್ಮಗಳು. ಇದು ದೊಡ್ಡ ಆಲಿಯಾ. ಇದು ನಾನು, ನನ್ನ ಯಜಮಾನ್ರು, ಮಾವ, ಅತ್ತೆ. ಇದು ಎಡಿಟ್ ಆಗಿ ನಮ್ಮ ಜೊತೆ ನಮ್ಮ ಮಗಳು ಕೂಡ ಇರಬೇಕು ಅನ್ನುವಂಥದ್ದು ಅದನ್ನು ಮಾಡಿಸಿಟ್ಟಿದ್ದೇವೆ. ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ಇವಾಗ ಪಿಕ್ಚರ್ ಕಂಪ್ಲೀಟ್ ಆಯಿತು. ಇಷ್ಟೊತ್ತು ಸೌಜನ್ಯ ಅವ್ರನ್ನ ತಾಯಿನ ಮಾತಾಡಿಸ್ತು, ಅವ್ರ ಮನೆ ನೋಡಿದ್ರು. ಯಾರೆಲ್ಲ ಅಂದ್ಕೊಂಡಿದ್ರಿ ಸೌಜನ್ಯ ಹೆಸರಲ್ಲಿ ಅವರ ತಾಯಿ ದುಡ್ಡು ಮಾಡಿದ್ರಿ ಅಂತ ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಸಿಕ್ತು. ನಮ್ಮ ಉದ್ದೇಶ ಇಷ್ಟೇ ಆಗಿತ್ತು. ಅವರ ಜೀವನ ಶೈಲಿ ಇವಾಗ ಹೇಗಿದೆ, ಪಾಪ ಒಂದು ಲೇಡಿಯಾಗಿ 4 ಜನ ಹೆಣ್ಮಕ್ಳು ಕಟ್ಕೊಂಡು ಇನ್ನೂ ಹೋರಾಟ ಮಾಡ್ತಾ ಇದ್ದಾರೆ. 13 ವರ್ಷ ಆಗಿದೆ ಆ ಪ್ರಕರಣ ಆಗಿ 2012ರಲ್ಲಿ. ಆದರೆ 2025 ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ನಮ್ಮ ನ್ಯಾಯದೇವತೆ ಹೇಗಿದೆ ಅಂತ ನಿಮಗೆ ಗೊತ್ತಾಗಿದೆ. ಇವರ ಫ್ಯಾಮಿಲಿ ಆಗಿರ್ಬೋದು, ಇವ್ರ ಕುಟುಂಬಸ್ಥರಾಗಿರ್ಬೋದು, ಇವರ ಜೀವನ ಶೈಲಿ ಆಗಿರ್ಬೋದು, ಇವರ ಬದುಕಿನ ಶೈಲಿ ಹೀಗಿದೆ ಅಂತ ವಾಸ್ತವತೆಯನ್ನು ತೋರಿಸೋಣ ಅಂತ ಹೇಳಿ ನಮ್ಮ ಡಿಜಿಟಲ್ ಮಾಧ್ಯಮದ ತಂಡ ಇವತ್ತು ಅವರ ಮನೆಗೆ ಬಂತು. ಇದಾದ ನಂತರ ಅವರ ಫ್ಯಾಮಿಲಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ. ತಾಯಿ ತಂದೆಯವರ ಮನೆ, ಸೌಜನ್ಯ ಹುಟ್ಟಿ ಬೆಳೆದ ಮಲಗಿದ್ದ ಮನೆಗೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವಾಗ ಅವಳು ಏನೋ ಒಂದು ಹೂವಿನ ಮಾಲೆ ಕಟ್ಟಿ ದೇವರಿಗೆ ಅರ್ಪಿಸ್ತಾ ಇದ್ದಲ್ಲ, ಆ ದೇವರ ಕಡೆಗೆ ನಿಮ್ಮನ್ನು ಇವಾಗ ತೋರಿಸ್ತಾ ಇದ್ದೀನಿ. ಓಕೆ. ಪ್ರತಿನಿತ್ಯ ಹಾಗಾದರೆ ಅವರು ಹೂವಿನ ಮಾಲೆಯನ್ನು ಕಟ್ಟಿ ದೇವರಿಗೆ ಅರ್ಪಣೆ ಮಾಡಿ ಮುಂದೆ ಸ್ಕೂಲು ಕಾಲೇಜಿಗೆ ಹೋಗ್ತಾ ಇದ್ದಿದ್ದು. ಅಂದರೆ ಸೌಜನ್ಯ ಅವ್ರದ್ದೇ ಆದಂಥ ಪ್ರಪಂಚದಲ್ಲಿ ಇದ್ದಂಥ ಪುಟ್ಟ ಹುಡುಗಿ. ಹೌದೌದು. ಬೇರೆ ಪ್ರಪಂಚದ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಒಂದು ಗಡಿ ಭಾಗದಲ್ಲಿ ಆಗಿರ್ಬೋದು, ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಎಲ್ಲ ಹೆಣ್ಮಕ್ಳು ಯಾವ ರೀತಿ ಜೀವನ ಮಾಡ್ತಾರೆ ಅದೇ ರೀತಿಯಾಗಿ ಇದ್ದಂಥ ಹುಡುಗಿ. ನಮ್ಮ ಮಗಳು ಒಂದು ಕಾಲೇಜಿಗೆ ಹೋಗ್ಬೇಕಿದ್ರೆ ಅಷ್ಟು ಡೀಸೆಂಟ್. ಈಗ ಕಾಲೇಜಿನ ಮಕ್ಕಳು ನೀವು ನೋಡಿರ್ಬೋದು ಯಾವ ರೀತಿ ಕಾಲೇಜ್ ಮಕ್ಕಳು ಹೋಗ್ತಾರೆ ಅನ್ನುವಂಥದ್ದು. ಅವಳಿಗೆ ಯಾವ ರೀತಿ ಅಲ್ಲ, ಸಿಂಪಲ್ ಆಗಿ ತಲೆ ಕಟ್ಟೋದು, ಆಮೇಲೆ ಹೂವಿನ ಒಂದು ಹೂ ಇಡುವುದು, ಕೈಗೆ ಬಲೆ, ಹಣೆಗೆ ಕುಂಕುಮ ಹಚ್ಚಿಕೊಂಡು ಡೀಸೆಂಟಾಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ಕಾಲೇಜಿಗೆ ಹೋಗುವಂಥ ಮಗು. ಸೌಜನ್ಯ ಅನ್ನುವಂಥದ್ದು ಕಾಲೇಜಿನಲ್ಲಿ ಕೂಡ ಗೊತ್ತಾಗ್ತಿರಲಿಲ್ಲ. ಸೌಜನ್ಯ ಯಾವ ಅತ್ಯಾಚಾರ ಕೊಲೆ ಆಯಿತು ಆ ದಿವಸ ಸೌಜನ್ಯ ಯಾರು ನಮಗೆ ಗೊತ್ತಿಲ್ಲ. ಆ ರೀತಿ ಆ ಮಾತು ಕೇಳಿರ್ತೀವಿ. ಓಕೆ. ಮುಂಚಿನವರೆಗೂ ಆ ಹುಡುಗಿ ಯಾರು ಏನಂತ ಕಾಲೇಜ್ ಇರೋರಿಗೆ ಗೊತ್ತಿಲ್ಲ, ಅಷ್ಟು ಸೈಲೆಂಟ್ ಹುಡುಗಿ. ಓಕೆ. ಇದು ದೇವಸ್ಥಾನನ ಇಲ್ಲೇ ಪೂಜೆ ಮಾಡ್ತಾ ಇದ್ದಿದ್ದ. ಓಕೆ. ಇವರು ಏನು ಮನೆ ಕಟ್ತಾ ಇದ್ದಾರಾ? ಅದು ಕೊಟ್ಟಿಗೆ, ಜನಗಳಿಗೆ ಕೊಟ್ಟಿಗೆ. ಅದನ್ನೊಂದು ದೊಡ್ಡದು ಮಾಡಿ
ಆಮೇಲೆ ಇದು ಅಡಿಕೆನೆಲ್ಲ ಒಣಗಿಸಲಿಕ್ಕೆ ಬೇಕಾಗುತ್ತೆ, ಜಾಗ ಸಾಕಾಗಲ್ಲ ಹ್ಞೂ ಅನ್ನೋದು ಮಾಡ್ತಾ ಇದ್ದಾರೆ ಇವಾಗ. ಓಕೆ. ಇದೇನಾ ನಿಮ್ಮ ಅಮ್ಮನ ಮನೆ? ನಮ್ಮ ತಾಯಿ ಮನೆ ಇದು. ಓಕೆ. ಇವಾಗ ಯಾರಿದ್ದಾರೆ? ಇದು ಈ ಜಾಗ ಅಂದರೆ ಇವಾಗ ಇದಿದೆ, ಹ್ಮ್. ಈ ಜಾಗದಲ್ಲಿ ಸೌಜನ್ಯ ಮಲಗಿದ್ದ ಈ ಜಾಗ ಇದು. ಇದೇ ಜಾಗದಲ್ಲಿ ಮಲಗಿದ್ಲು, ಒಂದು ಚಾಪೆ ಹಾಕಿಕೊಂಡು ಒಂದು ಬೆಡ್ಶೀಟ್ ಅಷ್ಟೇ. ಆವಾಗ ಇದು ಈ ಥರ ಇರಲಿಲ್ಲ ಮನೆ, ಈ ಥರನೇ ಇತ್ತು ಅವಾಗ ಆವಾಗಲೂ ಇದೇ ರೀತಿಯಾಗಿದ್ದು. ಈ ಮನೆ ಅಂದರೆ ಈ ಥರ ಎಲ್ಲ ಇರಲಿಲ್ಲ, ಇದು ಖಾಲಿ ಒಂದು ಚಿಕ್ಕದೊಂದು ಇದ್ದಿತ್ತು ಅಷ್ಟೇ. ಇವಾಗ ಇದಾಗಿದ್ದಷ್ಟೇ. ಮತ್ತು ಇದೇ ಜಾಗ ಒಂದು ಮಲಗುವ. ಡೈಲಿ ಹಂಗಾರೆ ಅಜ್ಜಿ ಜೊತೆಲೇ ಮಲಗ್ತಾ ಇದ್ದಿದ್ದು? ನಿಮ್ಮ ಮನೆ ಇದ್ರು ಕೂಡ ಅಜ್ಜಿ ಮನೇಲೇ ಮಲಗ್ತಾ ಇದ್ದಿದ್ದು ಸೌಜನ್ಯ? ಯಾಕೆಂದರೆ ಒಂದು ಮಾರು ಆಗಲ್ಲವಲ್ಲ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ಬೋದಿತ್ತಲ್ಲ. ಹೌದು, ಬನ್ನಿ. ನಮಸ್ತೆ ಅಮ್ಮ. ಇವರು? ಇದು ನಮ್ಮ ತಾಯಿ ಇವರು. ಓ, ನಿಮ್ಮ ತಾಯಿನಾ? ಇಲ್ಲೂ ಫುಲ್ CCTV. ಅಂದರೆ ಇಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ತಮ್ಮ? ನನ್ನ ತಂದೆ ತಾಯಿ, ತಮ್ಮ, ತಮ್ಮನ ಹೆಂಡತಿ, ಹ್ಞೂ. ಮಕ್ಕಳಿದ್ದಾರೆ ಇಲ್ಲಿ.